ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೆ ಮಂದಿಗೆಲ್ಲ ಹಿರಿಯಕ್ಕನ ಚಾಳಿ ಅನ್ನೋ ಥರ ಆಗಿದೆ, ನಾಡಿನ ದೊರೆಯ ಚಾಳಿ ಅಧಿಕಾರಿಗಳ ಮೇಲೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಡಳಿತ ವೈಖರಿಯೇ ಆಗಿದೆ, ಬೇರೆ ಬೇರೆ ಸಮುದಾಯದ ನಡುವೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಇದು ಬಿವೈ ವಿಜಯೇಂದ್ರ ಅವರು ನೀಡಿರುವಂತಹ ಹೇಳಿಕೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತೇಳಿ ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ, ಉತ್ತರ ಕೊಡ್ತಾರೆ. ಅದೇ ಹೇಳಿದ್ನಲ್ಲಣ್ಣ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತೇಳಿ ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ, ಉತ್ತರ ಕೊಡ್ತಾರೆ. ಸೊ ಇದೀಗ ಬೀದರ್ನ ವಿದ್ಯಾರ್ಥಿ ಸುಚಿವೃತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿವೃತ್ ಅವರೇ, ಫಸ್ಟ್ ಡೇ ನಿಮಗೆ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗಿರೋದಿಲ್ಲ, ನೆಕ್ಸ್ಟ್ ಡೇ ಅಲ್ಲಿ ಆ ಸಂದರ್ಭದಲ್ಲಿ ಏನಾಯ್ತು? ನಿನ್ನ ಕೆಸೆಟ್ ಸಿಟಿ ಎಕ್ಸಾಮ್ ಇತ್ತು ಸರ್, ಮ್ಯಾಥ್ಸ್ ಇಂದು. ಈ ಜನಿವಾರ ಕಡೆಯಿಂದ ಅಲೌ ಮಾಡಿಲ್ಲ ಸರ್. ಅದು ಕಟ್ ಮಾಡ್ಕೊಂಡ್ ಬಾ, ಎಲ್ಲರೂ ಎಕ್ಸಾಮ್ ಕೊಡಲ್ಲ ಅಂತ ಹೇಳಿದ್ರಿ ಅವ್ರು. ಫಸ್ಟ್ ಡೇ ಏನು ಸಮಸ್ಯೆ ಆಗಿರ್ಲಿಲ್ಲ? ಫಸ್ಟ್ ಡೇ ಏನ್ ಸಮಸ್ಯೆ ಆಗಿಲ್ಲ ಸರ್. ಫಸ್ಟ್ ಡೇ ನಾರ್ಮಲ್ ಎಲ್ಲ ಚೆಕ್ ಮಾಡಿದ್ರು, ಇದು ನಾರ್ಮಲ್ ನೋಡಿದ್ರು, ಬಿಟ್ರಿ. ನಿನ್ನ ಮ್ಯಾಥ್ಸಿಗೆ ಹೋಗಿನಾಗೆ ನೋಡಿ ಇದು ಕಟ್ ಮಾಡ್ಕೊಂಡ್ ಬಾ, ಎಲ್ಲರೂ ನಿನಗ ಎಕ್ಸಾಮಿಗೆ ಕೂಡ್ಕೊಡು ಸರ್, ಅಲೌ ಮಾಡಲ್ಲ ಅಂತ ಹೇಳಿದ್ರಿ ಅವ್ರು. ಅಂದ್ರೆ ಯಾವ ರೀತಿ ಚೆಕ್ ಮಾಡಿದ್ರು, ಏನಾಯ್ತು ಆ ಸಂದರ್ಭದಲ್ಲಿ? ಪರೀಕ್ಷೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮನಲ್ಲಿ ಪರೀಕ್ಷೆ ಮಾಡಿ, ಅಂದ್ರೆ ಹೋಗೋದಕ್ಕೆ ಅವಕಾಶವನ್ನ ಕೊಡದೇ ಇದ್ರು? ಹಿಂಗೆ ನಾರ್ಮಲ್ ಇತ್ರಿ ಸರ್, ನಾರ್ಮಲ್ ಟಿ ಶರ್ಟ್ ಇತ್ರಿ ಸರ್, ಪ್ಯಾಂಟ್ ಇತ್ರಿ ಸರ್. ಫಸ್ಟ್ ಡೇ ಹೆಂಗಿತ್ರಿ ಸರ್, ಸೆಕೆಂಡ್ ಡೇನು ಸೇಮ್ ಹಾಕೊಂಡ್ ಹೋಗಿದಾರೆ ಸರ್. ನಾರ್ಮಲ್ ಹಿಂಗ್ ಅವ್ರಿಗೆ ಕಾಣಿಸ್ತು, ಅವ್ರು ಹಿಂಗ್ ತೆಗ್ದಿ ಕಟ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರಿ ಸರ್. ಹಿಂಗ್ ಮಾಡ್ಲಿಕ್ ಬರಲ್ಲ, ಹಂಗ್ ಬ್ರಾಹ್ಮಣ್ ಪದ್ಧತಿಯಲ್ಲಿ ಹಿಂಗ್ ಕಟ್ ಮಾಡ್ಲಿಕ್ ಬರಲ್ಲ, ನೀವ್ ಬೇಕಾದ್ರೆ ಇದಕ್ಕೆ ಚೆಕ್ ಮಾಡ್ಕೊಂಡ್ ಬಿಡ್ರಿ ಅಂತ ಹೇಳ್ದೆ ನಾನು. ಅವ್ರಿಗೆ ಕೇಳಿಲ್ಲ ಸರ್. ಅಂದ್ರೆ ನೀವು ಮಾತ್ರ ಅಲ್ಲ, ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಆ ನಂತರ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಗೆ? ಇಲ್ರಿ ಸರ್, ಅವ್ರಿಗೆಲ್ಲ ಚೆಕ್ ಮಾಡಿ ಮ್ಯಾಲ್ ಬಿಟ್ರಿ ಸರ್. ಇದು ನನಗ್ ಕಟ್ ಮಾಡ್ಕೊಂಡ್ ಬಾ, ಇಲ್ಲವ್ರು ನನ್ಗೆ ಅಲವೇ ಇಲ್ಲ ಅಂತ ಸೈಡಿಯಲ್ಲಿ ನಿಂದಿರ್ಸಾಕ್ರು ಸರ್ ನನಗೆ. ಏನಂತ ಮನವಿ ಮಾಡಿದ್ರಿ ಆ ಸಂದರ್ಭದಲ್ಲಿ? ಏನ್ ಹೇಳಿದ್ರು ಆ ಕಡೆಯಿಂದ? ಏನ್ ಯಾವ ರೀತಿಯಾಗಿ ರಿಪ್ಲೈ ಬಂತು ಸರ್? ನೀವ್ ಏನಂತ ಹೇಳಿದ್ರಿ? ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ? ಅಷ್ಟೊತ್ತಿಗೆ ಅಧಿಕಾರಿ ಏನಂತ ಹೇಳಿದ್ರು, ಸಿಬ್ಬಂದಿ? ಅದೇ ಸರ್, ಫುಲ್ ಕನ್ವಿನ್ಸ್ ಮಾಡಿದ್ರಿ ಸರ್. ನೀವು ಬೇಕಾದ್ರೆ ಇದಕ್ಕೆ ಚೆಕ್ ಮಾಡಿ, ಫುಲ್ ಎಲ್ಲ ಚೆಕ್ ಮಾಡಿಬಿಡಿ, ಪೇಪರ್ ಟೈಮ್ ಆಗ್ತಾ ಇದೆ, ನನಗೆ ಅಲೌ ಮಾಡಿ ಅಂತ ಇದು ರಿಕ್ವೆಸ್ಟ್ ಮಾಡ್ತಾರೆ ಸರ್. ಅವರು ಬಿಟ್ಟಿಲ್ಲ. ಅಂದ್ರೆ ಫಸ್ಟ್ ಡೇ ಬಿಟ್ಟಿದ್ರು, ಎರಡನೇ ದಿನ ನಿಮ್ಗೆ ಬಿಟ್ಟಿಲ್ಲ ಅಂತಂದ್ರೆ ಅಧಿಕಾರಿ ಅಂದ್ರೆ ಬೇರೆ ಯಾರಾದ್ರೂ ಸಿಬ್ಬಂದಿ ಇದ್ರೆ ಆ ಸಂದರ್ಭದಲ್ಲಿ? ಹೌದ್ ಸರ್, ಅವರೇ ಇದ್ರಿ ಸರ್, ಪೊಲೀಸು ಮತ್ ಕಾಲೇಜ್ ಡಿಪಾರ್ಟ್ಮೆಂಟೇ ಇದ್ರಿ ಸರ್. ಫಸ್ಟ್ ಡೇನು ಚೆಕ್ ಅವರೇ ಮಾಡಿದ್ರು, ಸೆಕೆಂಡ್ ಡೇನು ಚೆಕ್ ಅವರೇ ಮಾಡಿದ್ರು ಸರ್. ನಾನ್ ಕೇಳ್ದ, ನೀವ್ ಹಿಂಗ್ ಫಿಸಿಕ್ಸ್ ಕೆಮಿಸ್ಟ್ರಿ ನನಗ ಅಲೌ ಮಾಡಿ, ಮ್ಯಾಥ್ಸ್ಗೆ ಯಾಕೆ ಕೊಡ್ಲಿಕ್ಕೆ ಕೊಡ್ತಾ ಇಲ್ಲ ಕೇಳ್ದಾರೆ ಸರ್ ಅವ್ರು. ಅಲ್ಲ, ಫಸ್ಟ್ ಡೇ ಬಿಟ್ಟು ಎರಡನೇ ದಿನ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿ ಕ್ವಶನ್ ಮಾಡಿಲ್ವಾ? ಅದೇ ಮಾಡ್ದಾರಿ ಸರ್. ನಾನು ಫಸ್ಟ್ ಡೇ ನನಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಲೌ ಮಾಡಿ, ಮ್ಯಾಥ್ಸ್ ಅಲೌ ಮಾಡ್ತಾ ಇಲ್ಲ ಅಂತ ಹೇಳ್ದಾರೆ ಸರ್. ನಾನು ಅವ್ರಂದ್ರು ಫಸ್ಟ್ ಡೇ ಕರೆಕ್ಟ್ ಪ್ರಾಪರ್ ಚೆಕಿಂಗ್ ಆಗಿಲ್ಲ, ಇವಾಗ ಮಾಡ್ತಾ ಇದೀವಿ, ನಿನ್ ಕಾಣಿಸ್ತಾ ಇದೆ, ಕಟ್ ಮಾಡ್ಕೊಂಡ್ ಬೈಲು ಅಲೌ ಮಾಡಲ್ಲ ಅಂತ ಹೇಳಿದ್ರಿ ಸರ್ ಅವ್ರು. ಅಲ್ಲ, ಬೇರೆ ವಿದ್ಯಾರ್ಥಿಗಳು ಕೂಡ ಇರುವಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನಂತರ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಗೆ ಸುಚಿವ್ರತ್? ಇಲ್ರಿ ಸರ್, ಅವರಿಗೆಲ್ಲ ನಾರ್ಮಲ್ ಮಾಡಿ ಮ್ಯಾಲ್ ಬಿಟ್ರಿ ಸರ್. ಯಾಕಂದ್ರೆ ಟೈಮ್ ಆಗ್ತಾ ಇತ್ತು, ಫಸ್ಟ್ ಬೆಲ್ ಟೈಮ್ ಆಗ್ತಾ ಇತ್ತು ಅಂತ ಅವ್ರು ಹೋದ್ರಿ ಸರ್ ಎಲ್ಲರ ಮ್ಯಾಲ. ನಾನ್ ಒಬ್ಬನೇ ರಿಕ್ವೆಸ್ಟ್ ಮಾಡ್ಕೊತ ಕೆಳಗೆ ಉಳ್ದಾರಿ ಸರ್. ಫುಲ್ 10:45 ತನಕ ಹಂಗೆ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾನೇಜ್ಮೆಂಟ್ ಸರ್, ಅವ್ರು ಮತ್ತೆ ಅವ್ರ ಪೊಲೀಸ್ ಆಫೀಸರ್ ಅವ್ರು ಕೇಳಿಲ್ಲ ಸರ್. ಅಂದ್ರೆ ಎಷ್ಟು ಮಂದಿ ಅಲ್ಲಿ ಇಡೀ ಸಿಬ್ಬಂದಿಗಳೆಲ್ಲರೂ ಕೂಡ ಅಷ್ಟೊತ್ತಿಗೆ ಅದೇ ರೀತಿಯಾಗಿ ನಿಮ್ಮ ಪರವಾಗಿ ಯಾರು ಕೂಡ ಆ ಸಂದರ್ಭದಲ್ಲಿ ಇರ್ಲಿಲ್ವಾ ಪರೀಕ್ಷೆ ಬರೆಯೋದಕ್ಕೆ? ಅಂದ್ರೆ ಇನ್ನು ಪರೀಕ್ಷೆ ಬರೆಯೋದಕ್ಕೂ ಮುಂದಿನ ವರ್ಷ ತನಕ ಕಾಯ್ಬೇಕಾಗತ್ತೆ, ನಿಮ್ಮ ಪರವಾಗಿ ಅಲ್ಲಿ ಯಾರು ಕೂಡ ಮಾತಾಡೋರು ಇರ್ಲಿಲ್ವಾ? ಯಾರೇನ್ ಸಪೋರ್ಟಿಗೆ ಬಂದಿಲ್ಲ ಸರ್. ಅಂದ್ರೆ ಬೇರೆ ಯಾರು ವಿದ್ಯಾರ್ಥಿಗಳು ಕೂಡ ಆ ಸಂದರ್ಭದಲ್ಲಿ ಪ್ರತಿರೋಧವನ್ನ ನಿಮ್ಮ ಪರವಾಗಿ ಮಾತಾಡುವಂತದ್ದು ಆಗಿಲ್ವಾ ಅಲ್ಲಿ ಸುಚಿವ್ರತ್? ಇಲ್ಲ ರೀ ಸರ್, ಯಾರು ಬಂದಿಲ್ಲ ಸರ್. ಅವರು ಪೇಪರ್ ನಾರ್ಮಲ್ ಎಲ್ಲ ಕೊಡ್ಲಿಕ್ಕೆ ಹೋದ್ರಿ ಸರ್. ನಿಮ್ ಜೊತೆ ಪೇರೆಂಟ್ಸ್ ಆ ಸಂದರ್ಭದಲ್ಲಿ ಯಾರಾದ್ರೂ ಇದ್ರಾ?
ಪೇರೆಂಟ್ಸ್ ಇದ್ದಿಲ್ಲ ಸರ್, ಅವ್ರು ಔಟ್ ಆಫ್ ಸ್ಟೇಷನ್ ಇದ್ರು, ನಾನು ಒಬ್ಬನೇ ಹೋದ್ನ ಸರ್ ಪೇಪರ್ ಕೊಡ್ಲಿಕ್ಕೆ ಸೆಂಟರ್. ಈಗ ಇದೆಲ್ಲ ಆದ ನಂತರ ಈಗ ನಿಮ್ಮ ಜೊತೆ ಯಾರಾದರೂ ಮಾತಾಡಿದ್ರ? ಪರೀಕ್ಷೆ ಮಿಸ್ ಆಗಿದೆ ನಿಮ್ದು, ಅದಕ್ಕೇನಾದ್ರೂ ಹೇಳಿದಾರಾ? ಪರೀಕ್ಷೆ ಬರೆಯೋದಕ್ಕೆ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿದಾರ ಯಾರಾದರೂ ಅಧಿಕಾರಿಗಳು? ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಯಾರಾದರೂ ಅಧಿಕಾರಿಗಳು ಆನಂತರ ಈಗ ವರದಿ ಎಲ್ಲ ಬಂದ ನಂತರ ಯಾರಾದರೂ ಮಾತಾಡಿದ್ರ? ಇಲ್ಲ ರೀ ಸರ್, ಇನ್ನ ಮಾತಾಗಿಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.